ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 572. ಇವತ್ತಿನ ಕತೆ ಶ್ರೀ ಸೀತಾರಾಮ ಮೂಲದೇವರು. ಸೀತಾರಾಮರ ಹೆಸರು ಕೇಳಿದ್ದೀರಾ? ಮೂಲ ಸೀತಾರಾಮ ಅಂದ್ರೆ ಏನು? ಆ ವಿಗ್ರಹಗಳು ಎಲ್ಲಿದೆ ಅದನ್ನೇ ಅದು ಸ್ವಾರಸ್ಯಕರ ಕಥೆನೇ ಹೇಳ್ತಿದೆ. ಏನು ಇವತ್ತಿನ ಕತೆ? ಮೂಲ ಸೀತಾರಾಮ ದೇವರುಗಳ ವಿಗ್ರಹದ ಕತೆ. ಹಿಂದೆ ಆದಿಕಾಲದಲ್ಲಿ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವನಿಗೆ ಒಂದು ಆಸೆ ಬಂತು. ಸೀತಾರಾಮರ ವಿಗ್ರಹಗಳನ್ನು ಮಾಡಿಸಿ ಅದನ್ನು ಪೂಜೆ ಮಾಡಬೇಕು ಅಂತ. ಹಾಗಾಗಿ ದೇವಶಿಲ್ಪಿ ಆತ ವಿಶ್ವಕರ್ಮನನ್ನು ಕರೆದ. ಅಪ್ಪ ಹೀಗೆ ಮಾಡು ಅಂತ ಹೇಳಿದ ಕೂಡಲೇ ತುಂಬ ಶ್ರದ್ಧಾಭಕ್ತಿಯಿಂದ ಆ ದೇವಶಿಲ್ಪಿ ಸೀತಾರಾಮರ ಸುಂದರ ಸ್ವರ್ಣ ವಿಗ್ರಹಗಳನ್ನು ಮಾಡಿ ತಂದು ಒಪ್ಪಿಸ್ದ. ಬ್ರಹ್ಮದೇವನಿಗೆ ತುಂಬ ಸಂತೋಷ ಆಯಿತು. ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಯಾರನ್ನ ದೇವಋಷಿಗಳು ಕರೆಸಿ, ನೋಡಪ್ಪ ಈ ಪೂಜೆ ಮಾಡಬೇಕು, ಇದಕ್ಕೆ ವಿದ್ಯುಕ್ತವಾದ ಕ್ರಮಗಳೇನು ಅನುಸರಿಸ್ರಿ ಅಂತ ಹೇಳಿದಾಗ ಅವ್ರೇನಿತ್ತು ಶಾಸ್ತ್ರೋಕ್ತ ಕ್ರಮಗಳನ್ನು ಹೇಳಿದರು. ಕ್ರಮಬದ್ಧವಾಗಿ ಈ ವಿಗ್ರಹಗಳನ್ನು ಬ್ರಹ್ಮದೇವರು ಪೂಜೆ ಮಾಡಿದರು. ಬಹಳ ಸಂತೋಷ ಆಯಿತು. ಆಮೇಲೆ ಅದನ್ನು ಯಾರಿಗೆ? ಮನುವಿಗೆ ಹಸ್ತಾಂತರ ಮಾಡಿದರು. ಮನು ಅದನ್ನು ಪೂಜೆ ಮಾಡಿ ಸೂರ್ಯದೇವನಿಗೆ ಕೊಟ್ಟ. ಸೂರ್ಯದೇವರು ಅದನ್ನು ಪೂಜೆ ಮಾಡಿ ಭೂಲೋಕದಲ್ಲಿ ಏನು ಸೂರ್ಯವಂಶದ ರಾಜರುಗಳಿತ್ತು ಅವರಿಗೆ ಕೊಟ್ಟರು. ಸೂರ್ಯವಂಶದ ರಾಜರುಗಳು ತಲಾಂತರದಿಂದಲೂ ಸಹಿತ ಈ ಸೀತಾರಾಮರ ವಿಗ್ರಹಗಳನ್ನು ಪೂಜೆ ಮಾಡಿಕೊಳ್ತಾ ಬಂದುಬಿಟ್ರು. ಈಗ ತ್ರೇತಾಯುಗ ನಡೀತಾ ಇದೆ. ದಶರಥ ಮಹಾರಾಜ ಅಯೋಧ್ಯೆಯ ಅರಸು. ಅವನು ಈ ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇದ್ದ. ಹಿರಿಯ ಮಗ ರಾಮನನ್ನು ಕರೆದ. ನೋಡು ರಾಮ, ಈಗ ನೀನು ವಿವಾಹಿತ, ನಾಳೆ ಯುವರಾಜನಾಗಿ ಮಹಾರಾಜನಾಗಬೇಕಾಗಿರೋ ನನ್ನ ಹಿರಿಯ ಮಗ. ಇನ್ನು ಮೇಲೆ ಈ ಸೀತಾರಾಮರ ವಿಗ್ರಹಗಳನ್ನು ಪೂಜೆ ಮಾಡು ಅಂತ ಅದನ್ನು ಶ್ರೀರಾಮನಿಗೆ ಹಸ್ತಾಂತರ ಮಾಡಿಬಿಟ್ಟೆ ದಶರಥ. ಶ್ರೀರಾಮಚಂದ್ರನು ಒಂದು ಪೂಜೆ ಮಾಡ್ತಾ ಇದ್ದ. ಸೀತಾದೇವಿ ಹೊಸದಾಗಿ ಮದುವೆಯಾಗಿ ಬಂದಿರೋಳು. ಅವಳಿಗೆ ಯಾವಾಗಲೂ ಪತಿ ಶ್ರೀರಾಮ ತನ್ನ ಜೊತೆಗಿರಬೇಕು ಅಂಥೇಳಿ ಆಸೆ. ಆದರೆ ಶ್ರೀರಾಮಚಂದ್ರನು ಬೆಳಗ್ಗೆ ಎಳೆದಿದ್ದಾಗ ಋಷಿಮುನಿಗಳ ಸೇವೆ, ಯಾಗ ಯಜ್ಞಗಳ ರಕ್ಷಣೆ, ದೇವತಾ ಪೂಜೆ, ಪಿತೃಗಳ ಸೇವೆ, ಪ್ರಜಾ ಹಿತ ಕಾರ್ಯಗಳು ಅಂಥೇಳಿ ಹೋಗಿಬಿಡೋನು. ಅದು ಬಿಟ್ಟರೆ ಇನ್ನೆಲ್ಲೋ ಬೇಟೆಗೆ ಹೋದೆ, ರಾಜ್ಯ ಸಂರಕ್ಷಣೆಗೆ ಅಂಥೇಳಿ ದಿಗ್ವಿಜಯಕ್ಕೆ ಹೋದೆ, ಇವೆಲ್ಲ ಆಗಿಬಿಡೋದು. ಸೀತೆ ಹೇಳಿ, ಸ್ವಾಮಿ ನನ್ನ ಜೊತೆ ನೀವಿರಬೇಕು, ಇಲ್ಲ ನೀವೆಲ್ಲ ಹೋಗ್ತಾರೆ ನನ್ನೂ ಕರ್ಕೊಂಡು ಹೋಗಿ ಅಂತ. ಜೊತೆಗೆ ಇರುವಾಗೂ ಇಲ್ಲ, ಕರ್ಕೊಂಡು ಹೋಗಲಿ ಇಕ್ಕಟ್ಟಿಗೆ ಸಿಕ್ಕಿಬಿಟ್ಟೆ ಶ್ರೀರಾಮಚಂದ್ರ. ಆಗ ಒಂದು ಮಾತು ಹೇಳಿದೆ, ದೇವಿ, ನನ್ನ ತಂದೆ ದಶರಥ ಮಹಾರಾಜರು ನನಗೆ ಯಾಕೆ ಶ್ರೀರಾಮ ಅಂತ ಹೆಸರಿಟ್ಟರು ನನಗೆ ಗೊತ್ತಿಲ್ಲ. ಹಾಗೆ ನಿಮ್ಮ ತಂದೆ ನನ್ನ ಮಾವ ಜನಕ ಮಹಾರಾಜರು ನಿನಗೆ ಸೀತೆ ಅಂತ ಯಾಕೆ ಹೆಸರಿಟ್ಟರು ನಿನಗೂ ಗೊತ್ತಿಲ್ಲ. ಆದರೆ ನೋಡು, ವಿಧಿ ನಮ್ಮಿಬ್ಬರನ್ನು ಒಂದು ಮಾಡಿದೆ. ಈಗ ಸೂರ್ಯದೇವನಿಂದ ಬಂದಂಥ ಸೀತಾರಾಮರ ವಿಗ್ರಹಗಳನ್ನು ನಮ್ಮ ತಂದೆ ನಾನು ಒಪ್ಪಿಸಿದ್ದಾರೆ, ನಾನು ಪೂಜೆ ಮಾಡ್ತಾ ಇದ್ದೀನಿ. ಅವೆರಡನ್ನೂ ನಿನಗೆ ಕೊಟ್ಟು ಬಿಡ್ತೀನಿ. ನನಗೆ ಅವಾಗೇನಾಗತ್ತೆ, ನಿನಗೆ ನಾನು ಇಲ್ಲದೆ ಇರೋ ಕೊರತೆ ಬದಲು ಆ ವಿಗ್ರಹದ ಜೊತೆಗೆ ನೀನು ಪೂಜೆ ಮಾಡ್ಕೊಂಡು ಇರು ಅಂದಾಗ ಒಪ್ಕೊಂಡ್ಳು. ನೋಡ್ತಾಳೆ, ಆ ರಾಮನ ವಿಗ್ರಹ ಏನು ಸೇಮ್ ಶ್ರೀರಾಮಚಂದ್ರ ಇದ್ದಂಗೆ ಇದೆ. ಆಶ್ಚರ್ಯ ಆಯಿತು, ಸಂತೋಷವಾಯಿತು. ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು. ಅವಳ ಕೊರತೆ ನೋವು ಎಲ್ಲ ಬಗೆಹರಿದು ಬಿಡ್ತು. ಆಗ ಗಂಡ ಶ್ರೀರಾಮ, ಈ ವಿಗ್ರಹ ಶ್ರೀರಾಮ, ಇಬ್ಬರಿಗೂ ಏನು ಕರಿಬೇಕು? ಅದಕ್ಕೆ ತನ್ನ ಪ್ರಿಯ ರಾಮ, ಇದು ಮೂಲ ರಾಮ ಅಂತ ಕರೆದು. ಹೀಗೆ ಈ ವಿಗ್ರಹ ರಾಮನಿಗೆ ಮೂಲ ರಾಮ ಅಂತ ಹೆಸರು ಬಂದಿದ್ದು ಸೀತೆಯಿಂದ ಅಂತೆ. ಆಯಿತು, ಸೀತೆ ಪೂಜೆ ಮಾಡಿದ್ದು. ಆಮೇಲೆ ವನವಾಸಕ್ಕೆಲ್ಲ ಹೋಗಬೇಕಾದ್ರೆ ತಪ್ಪು ಹೋಯಿತು. ಮುಂದೆ ಲಕ್ಷ್ಮಣನ ಕೈಗೆ ಈ ಸೀತಾರಾಮರ ಮೂಲ ವಿಗ್ರಹಗಳು ಬಂತು. ಅದನ್ನು ಅವನು ಪೂಜೆ ಮಾಡ್ತಿದ್ದ. ಕೊನೆಗೆ ಅದು ಸೌಭರಿ ಮುನಿಗಳ ಕೈಗೆ ಹೋಯಿತು. ಅಲ್ಲಿಂದ ಶ್ರೀರಾಮ ಭಕ್ತ ಹನುಮನ ಕೈಗೆ ಹೋಯಿತು. ತ್ರೇತಾಯುಗ ಮುಗೀತು. ದ್ವಾಪರ ಯುಗ ಆರಂಭ ಆಯಿತು. ದ್ವಾಪರ ಯುಗದಲ್ಲಿ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೊರಟು ಬಿಟ್ಟಿದ್ದಾರೆ. ಆ ವನವಾಸದ ಸಮಯದಲ್ಲಿ ಏನಾಗಿದೆ, ದ್ರೌಪದಿ ಗಾಳಿಯಲ್ಲಿ ಹಾರಿ ಬಂದಂಥ ಒಂದು ಸೌಗಂಧಿಕ ಪುಷ್ಪವನ್ನು ನೋಡಿ ಒಂದೇ ಒಂದು ಬಿದ್ದಿತ್ತು, ಇನ್ನೊಂದು ಬೇಕು ಅಂತ ಆಸೆ ಪಟ್ಲು. ಅಯ್ಯೋ, ನಮ್ಮ ಪಟ್ಟ ಮಹಿಷಿ ಕಾಡಿನಲ್ಲಿ ಗೆಡ್ಡೆ ತಿನ್ಕೊಂಡು ಬದುಕ್ತಿದ್ದಾಳೆ, ಅವಳ ಆಸೆ ಈಡೇರಿಸಬೇಕು ಅಂಥೇಳಿ 100 ಹೂ ತರ್ತೀನಿ, ಹೆದರಬೇಡ ಅಂತೇಳಿ ಗದೆ ಹಿಡ್ಕೊಂಡು ಹೊಟ್ಟೆ ಬಿಟ್ಟ ಭೀಮ. ಇವನು ಆರ್ಭಟಕ್ಕೆ ಕಾಡೆ ಗಡಗಡ ನಡುಕ್ತಾ ಇದೆ. ಹಾಗೆ ನೋಡ್ತಾನೆ, ಮಾರ್ಗ ಮಧ್ಯದಲ್ಲಿ ಯಾವುದೋ ಒಂದು ಕಪ್ಪಿ ಇವನು ಹೋಗುವ ಕಾಲು ಹಾಲಿಗೆ ಅಡ್ಡ ಬಾಲ ಹಾಕೊಂಡು ಕೂತ್ಬಿಟ್ಟೆ. ಕಪಿ ತರ್ಕೋ, ನಾನು ಮಹಾವೀರ ಹೋಗ್ತಿದ್ದೀನಿ ಇಂದಾಗ, ಅಪ್ಪ ನೀನು ಮಹಾವೀರ ಗೊತ್ತು, ನೀನು ನೋಡಿದರೆ ಗೊತ್ತಾಗುತ್ತೆ, ಕಾಡೆ ನಡುಕ್ತಿದೆ, ನಾನು ಮುದುಕ, ಸ್ವಲ್ಪ ನೋಡಪ್ಪ ಬಾಲ ಸರ್ಸ್ ಹೋಗು ಅಂತ. ನನ್ನ ಕೈಲಾಗಲ್ಲ ಅಂತ. ಇವನು ಇದೇನು ಮಹಾಕಪಿ ಬಾಲ ಅಂತೇಳಿ
ತನ್ನ ಕಿರುಬೆರಳಿನಿಂದ ಅದನ್ನು ಅಲ್ಲಾಡ್ಸಕ್ಕೆ ಹೋದರೆ ಆಗಲೇ ಇಲ್ಲ. ಒಂದು ಕೈ ಆಯ್ತು, ಎರಡು ಕೈ ಆಯಿತು, ಗದೆ ತೆಗೆದಿಟ್ಟು ಏನು ನೆಲ ಕಚ್ಚಿ ಬಾಲ ಎತ್ತಕ್ಕೋದ್ರು ಅವ್ನು ಕೂದಲು ಅಲ್ಲಾಡ್ಸಕ್ಕೆ ಹೋಗಲಿಲ್ಲ, ಬಿದ್ದು ಮುಖಕ್ಕೆಲ್ಲ ಮಣ್ಣಾಯಿತು. ಅವಾಗ ಗೊತ್ತಾಗ್ಬಿಟ್ಟು ನನಗಿಷ್ಟು ಬಲಶಾಲಿಗೆ ಬಾಲದೊಂದು ಕೂದಲು ಅಲ್ಲಾಡ್ಸೋಕ್ಕಾಗಿಲ್ಲ. ಕೋತಿ ಇದು ಸಾಮಾನ್ಯ ಕೋತಿ ಅಲ್ಲ, ಈತನ ಮಣ್ಣ ಯಾರು ಆಂಜನೇಯ ಅಂತ ಗೊತ್ತಾಗ್ಬಿಡ್ತು. ಅವನ ಪಾದಗಳು ಹಿಡ್ಕೊಂಡು ಕಣ್ಣೀರು ತೊಳೆದು ಅಣ್ಣ ಕ್ಷಮಿಸು ಅಂತೇಳಿ ಕಣ್ಣೀರು ಹಾಕಿದ. ಅವನಿಗೆ ಸಂತೋಷ ಆಯಿತು. ಬಾಚಿ ತನ್ನ ಸೋದರ ಭೀಮನನ್ನು ತಪ್ಪಿಕೊಂಡು ಅವನಿಗೆ ಸಂತೈಸಿದ, ಕಷ್ಟಗಳಲ್ಲಿ ಧೈರ್ಯ ನೀಡ್ತಾ, ನೋಡು ನಮ್ಮಿಬ್ಬರು ಭೇಟಿಯಾಗಿದ್ದು ಇದು ಒಂದೇ ಸ್ಮರಣೀಯವಾಗಿರಬೇಕು. ನನ್ನ ಆರಾಧ್ಯ ದೈವ ಶ್ರೀರಾಮ ಸೀತೆಯರ ವಿಗ್ರಹ ಕೊಡ್ತೀನಿ, ಅದನ್ನು ಪೂಜೆ ಮಾಡು, ಅಣ್ಣನಿಗೆ ಕೊಡು, ನಿಮ್ಮ ವಂಶದವರೆಲ್ಲ ಪೂಜೆ ಮಾಡಲಿ, ಒಳ್ಳೆಯದಾಗತ್ತೆ ಅಂತ ಹಾರೈಸಿ ಮೂಲ ಸೀತಾರಾಮರ ವಿಗ್ರಹವನ್ನು ಭೀಮನಿಗೆ ಕೊಟ್ಟಂತೆ. ಭೀಮ ಅದನ್ನು ಪೂಜೆ ಮಾಡ್ತಾ ಅಣ್ಣನಿಗೆ ಕೊಟ್ಟ. ಧರ್ಮರಾಯನ ಕಷ್ಟ ಎಲ್ಲ ಪರಿಹಾರ ಆಗಿ ಆತ ಹಸ್ತಿನಾವತಿಯ ಒಡೆಯನಾಗಿಬಿಟ್ಟ. ಮುಂದೆ ಪಾಂಡವ ವಂಶದವರದನ್ನು ಪೂಜೆ ಮಾಡ್ತಾ ಬಂದರು. ದ್ವಾಪರ ಯುಗದಲ್ಲಿ 1000 ವರ್ಷ ಕಳೀತು. ಈ ಪಾಂಡವ ವಂಶದ ಕೊನೆಯ ರಾಜ ಯಾರು ಅಂದ್ರೆ ಕ್ಷೇಮಕ ಅಂತ ರಾಜ. ಅವನ ನಂತರ ಏನಾಯ್ತೋ ಗೊತ್ತಿಲ್ಲ, ಮಂತ್ರಿ ಇದ್ದವನು ಏನು ಮಾಡಿಬಿಟ್ಟ, ಈ ಮೂಲ ಸೀತಾರಾಮರ ವಿಗ್ರಹಗಳನ್ನು ಅದು ಯಾವುದಾದ್ರು ಕಾರಣಕ್ಕೆ ಮಹಾಭಕ್ತರು ಅಂತೇಳಿ ಯಾರಿಗೆ ಕಳಿಂಗ ದೇಶದ ಈ ರಾಜವಂಶದ ಅರಮನೆ ಸೇರ್ಕೊಂಡ್ಬಿಟ್ಟ. ಅದು ಭಂಡಾರ ಸೇರ್ಕೊಂಡ್ಬಿಡ್ತು. ಅಲ್ಲಿಗೆ ದ್ವಾಪರ ಯುಗವು ಮುಗೀತು. ಈಗ ಕಲಿಯುಗ ಆರಂಭ ಆಗಿದೆ. ಕಲಿಯುಗ ಆರಂಭ ಆದರೆ 13ನೇ ಶತಮಾನ ಬಂದಿದೆ. ಒಂದು ನಂಬಿಕೆ ಇದೆ, ವಾಯುದೇವರು ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮನಾಗಿ, ಕಲಿಯುಗದಲ್ಲಿ ಮಧ್ವರಾಗಿ ಅವತರಿಸಿದರು ಅಂತ. ಹಾಗಾಗಿ 13ನೇ ಶತಮಾನದಲ್ಲಿ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಜನ್ಮ ತಾಳಿದರು. ಕೃತಚಕ 1238. ಸರಿ, ವಿದ್ಯಾಭ್ಯಾಸ ಆಗಬೇಕು. ಅಚ್ಯುತ ಪ್ರಜ್ಞರ ಬಳಿ ವಿದ್ಯಾಭ್ಯಾಸವೂ ಆಯಿತು, ಪ್ರಕಾಂಡ ಪಂಡಿತರಾದರು. ಈಗ ಇವರು ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಈಗಾಗಲೇ ಶಂಕರಾಚಾರ್ಯರು ಆತ್ಮ ಪರಮಾತ್ಮ ಬೇರೆ ಎಲ್ಲ ಒಂದೇ ಅಂತ ಹೇಳಿ ಅವರೇನು ಮಾಡಿದ್ದಾರೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಮಧ್ವರು ಅದನ್ನು ಒಪ್ಪಲಿಲ್ಲ. ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ. ಆತ್ಮ ಅನ್ನೋದು ಭಕ್ತ, ಪರಮಾತ್ಮ ದೇವರು, ನಾವು ಆರಾಧನೆ ಮಾಡಲಿಕ್ಕಿರೋದು, ಎರಡು ಒಂದಲ್ಲ ಅಂಥೇಳಿ ಇವರೇನು ಮಾಡಿದ್ದಾರೆ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿಬಿಟ್ರು. ಅದನ್ನು ಇಡೀ ಭಾರತ ತುಂಬ ಹರಡ್ತಾ ಹೋಗಿಬಿಟ್ಟು ಯಾರ್ಯಾರು ಮಧ್ವ ಸಿದ್ಧಾಂತವನ್ನು ಒಪ್ಪಿ ಮಧ್ವಾಚಾರ್ಯರ ಅನುಯಾಯಿಗಳಾದರೂ ಅವರಿಗೆಲ್ಲ ಮಧ್ವ ಮತದವರು ಅಂತ ಕರೆದರು. ಇವರೇನು ಮಾಡಿದ್ದಾರೆ, ಎಲ್ಲ ಕಡೆಗೂ ಪ್ರವಾಸ ಮಾಡ್ತಾ ಮಾಡ್ತಾ ಇಡೀ ಭಾರತವನ್ನು 2 ಬಾರಿ ಪ್ರವಾಸ ಮಾಡಿ ಏನು ಮಧ್ವ ಮತ ಪ್ರಚಾರ ಮಾಡಿದರು. ಜೊತೆಗೆ ಯಾರ್ಯಾರು ವಾದ ಮಾಡೋಕ್ಕೆ ಹೋದರೂ ಅವ್ರ ಜೊತೆಗೆ ವಾದ ಮಾಡಿ ಅವರನ್ನು ಸೋಲಿಸಿ ಅವ್ರನ್ನೆಲ್ಲ ತಮ್ಮ ಶಿಷ್ಯರನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೀಗೆ ಕಳಿಂಗ ರಾಜ್ಯಕ್ಕೂ ಬಂದಿದ್ದಾರೆ. ಕಳಿಂಗ ರಾಜ್ಯದಲ್ಲಿ ಕಳಿಂಗದವರೇ ಆಳ್ತಾ ಇದ್ದ, ಅಲ್ಲೂ ಸಹಿತ ಮಹಾವಿದ್ವಾಂಸರಿದ್ದರು. ಮಧ್ವಾಚಾರ್ಯರ ಉಪನ್ಯಾಸ ಕೇಳಿ ಬಹಳ ಜನ ಪ್ರಭಾವಿತರಾಗಿ ಅವರು ಅನುಯಾಯಿಗಳಾದರು. ಇನ್ನು ಕೆಲವರು ಅವ್ರ ಜೊತೆಗೆ ವಾದ ಮಾಡಿ ಜೊತೆಗೆ ಅವರಿಂದ ಪರಾಜಿತರಾಗಿ ಅವರು ಶಿಷ್ಯರಾಗಿಬಿಟ್ರು. ಇಲ್ಲಿ ಶ್ಯಾಮಾಶಾಸ್ತ್ರಿ ಅಥವಾ ಸ್ವಾಮಿ ಶಾಸ್ತ್ರಿ ಮಹಾವಿದ್ವಾಂಸರು, ದೈವ ಭಕ್ತರು, ಪ್ರಕಾಂಡ ಪಂಡಿತರು. ಇವರು ಮೊದಲು ಅರಮನೆಯಲ್ಲಿ ಕಾಗದ ಪತ್ರ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅವರ ಬುದ್ಧಿವಂತಿಕೆ ನೋಡಿ ರಾಜ ಅವರ ಮಂತ್ರಿಗಳನ್ನು ಮಾಡ್ಕೊಂಡು ಬಿಟ್ಟಿದ್ದ. ಇಂಥ ಪ್ರಕಾಂಡ ಪಂಡಿತರು ಸಹಿತ ಮಧ್ವರ ಉಪನ್ಯಾಸ ಕೇಳಿ ಪ್ರಭಾವಿತರಾದರು. ಅವರು ಒಂದಿನ ಮಧ್ವಾಚಾರ್ಯ ಜೊತೆಗೆ ವಾದಕ್ಕೆ ಹೋದರು. ಹಲವು ದಿನಗಳ ಕಾಲ ಇಬ್ಬರಿಗೂ ವಾದ ನಡೆಯಿತು. ಕೊನೆಗೆ ಮಧ್ವರಿಗೆ ಸೋತು ನಮ್ಮ ಈ ಸ್ವಾಮಿ ಶಾಸ್ತ್ರಿಗಳು ಶರಣಾಗತರಾಗಿ, ಗುರುಗಳೇ ನಾನು ಪರಾಜಿತನಾಗಿದ್ದೇನೆ ಅಂತೇಳಿ ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಅವರು ಶಿಷ್ಯರಾಗಿಬಿಟ್ಟಿದ್ದಾರೆ. ಆಗ ಮಧ್ವರು ಅವರಿಗೆ ಶ್ರೀ ನರಹರಿ ತೀರ್ಥ ಅನ್ನೋ ಹೆಸರನ್ನು ಕೊಟ್ಟರು. ಗುರುಗಳೇ ನಡೀರು ಹೋಗೋಣ, ನಿಮ್ಮ ಜೊತೆಗೆ ಉಡುಪಿಗೆ ಬಂದು ಸೇವೆ ಮಾಡ್ಕೊಂಡು ಇರ್ತೀನಿ ಅಂತೇಳಿ ಈ ನರಹರಿ ತೀರ್ಥರು ಹೇಳಿದರೆ ಮಧ್ವಾಚಾರ್ಯ ಹೇಳಿದರು, ನೋಡಿ ನರಹರಿ ತೀರ್ಥರೇ, ನಿಮ್ಮಿಂದ ಅತಿ ಮುಖ್ಯವಾದ ಕೆಲಸ ನಮ್ಮ ಮಠಕ್ಕಾಗಬೇಕು. ಇಲ್ಲಿ ನಿಮ್ಮ ರಾಜಭಂಡಾರದಲ್ಲಿ ಮೂಲ ಸೀತಾರಾಮರ ವಿಗ್ರಹ ಸೇರ್ಕೊಂಡು ಬಿಟ್ಟಿದೆ. ಅದು ನಿಮ್ಮ ಕೈಗೆ ಬರುತ್ತೆ. ಕೈಗೆ ಬಂದ ಮೇಲೆ ಅದು ತೊಗೊಂಡು ಉಡುಪಿಗೆ ಬಂದು ನಮ್ಮನ್ನು ಒಪ್ಪಿಸ್ಬೇಕು. ಅಲ್ಲಿ ತನಕ ಇಲ್ಲೇ ಇರ್ರಿ. ಇದು ನಾವು ನಿಮಗೆ ಕೊಡ್ತಾ ಇರೋ ಏನಿದು ಅತ್ಯಂತ ಗುರುತರವಾದ ಹೊಣೆಯನ್ನು ಕೂಡಲೇ ಮಹಾಪ್ರಸಾದ ಅಂತ ನರಹರಿ ತೀರ್ಥರು ಒಪ್ಕೊಂಡು ಬಿಟ್ರು. ಇಲ್ಲೇನಾಯಿತು, ಅದೃಷ್ಟವಶಾತ್ ಮಹಾರಾಜ ಮರಣ ಹೊಂದಿಬಿಟ್ಟಿದ್ದಾನೆ. ಸಂತಾನ ಇಲ್ಲ, ಮಹಾರಾಣಿ ಗರ್ಭಿಣಿ. ರಾಜಗುರುಗಳು ಹೇಳಿದರು ಮಹಾರಾಣಿಗೆ ಗಂಡು ಮಗು ಹುಟ್ಟತ್ತೆ ಅಂತ.
ಆದರೆ ಸಮಸ್ಯೆ ಏನಪ್ಪ ಅಂದರೆ ಈಗ ಸಿಂಹಾಸನ ಮೇಲೆ ರಾಜ ಇಲ್ಲ, ಇನ್ನು ರಾಣಿ ಗರ್ಭಿಣಿಯಾಗಿದ್ದಾಳೆ. ಏನು ಮಾಡಬೇಕು? ಹತ್ತಿರದ ರಾಜಬಂಧುಗಳು ನಾನು ಹಂಗಾಮಿ ದೊರೆ ಆಗ್ತೀನಿ ಅಂತ ಬಂದರು. ಮಂತ್ರಿಗಳಿಗೆ ರಾಜಗುರುಗಳಿಗೆ ಇವ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಅಧಿಕಾರದ ಮೋಹದಿಂದ ಇವರೇನು ಮಾಡ್ತಾರೆ, ರಾಣಿಗೆ ಮತ್ತು ಮುಂದೆ ಹುಟ್ಟೋ ಮಗು ಅಪಾಯ ಮಾಡಿಬಿಡ್ತಾರೆ ಸ್ವಾರ್ಥಿಗಳು ಅಂಥೇಳಿ ಅವ್ರನ್ನ ಉಪಾಯ ಮಾಡಿಬಿಟ್ರು. ನಾವೇನು ಮಾಡ್ತೇವೆ, ಅದಕ್ಕೆ ಭಗವಂತನಿಗೆ ಬಿಟ್ಟು ಬಿಡ್ತೇವೆ. ನಮ್ಮ ಪಟ್ಟದಾನೆ ಕೈಯಲ್ಲಿ ಮಾಲೆ ಕೊಟ್ಟು ಬಿಡ್ತೇವೆ, ಅದು ಯಾರಿಗೆ ಮಾಲೆ ಹಾಕತ್ತೋ ಅವರೇ ಹಂಗಾಮಿ ರಾಜರು ಅಂತ ಘೋಷಣೆ ಮಾಡಿಬಿಟ್ರು. ಇವ್ರು ಯಾರು ರಾಜರಾಗಬೇಕು ಅಂದ್ರೆ ರಾಣಿ ಹಿಂದೆ ಮುಂದೆ ಓಡಾಡಿದರೆ ಅದು ಬಾಲಲ್ಲಿ ಹಾಕ್ಕೊಂಡು ಹೋಗಿ ಧ್ಯಾನ ಮಾಡ್ತಾ ಕೂತ ನರಹರಿ ತೀರ್ಥರಿಗೆ ಮಾಲೆ ಹಾಕೇ ಬಿಡ್ತು. ನರಹರಿ ತೀರ್ಥರಿಗೆ ಆಘಾತ, ಅಪ್ಪ ಸನ್ಯಾಸಿ ನನಗೇನಿದು ಮಾಲೆ ಹಾಕ್ತಲ್ಲ ಅಂತ. ಆಗ ರಾಜಗುರುಗಳು ಮಂತ್ರಿಗಳು ಎಲ್ಲ ಸೇರಿ ಇವ್ರ ಜೊತೆ ಮಾತಾಡಿ, ನಿಮ್ಮ ಯತಿ ಧರ್ಮಕ್ಕೆ ನಿಮಗೇನು ತೊಂದರೆ ಬರುವುದಿಲ್ಲ, ನೀವು ಸರ್ವ ಸಮರ್ಥರಿದ್ದೀರಿ, ಮಂತ್ರಿಗಳಾಗಿ ರಾಜ್ಯವನ್ನು ನೀವು ಆಡಳಿತ ಮಾಡಿದ್ದೀರಿ, ಜೊತೆಗೆ ಮಣ್ಣಿನ ಋಣ ತೀರಿಸ್ಲಿಕ್ಕೆ ನಾವೆಲ್ಲರೂ ಹೊಣೆಗಾರಲ್ವಾ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ನಾವು ನಿಮ್ಮ ಜೊತೆಗೆ ನೀವು ಧೈರ್ಯ ಕೊಟ್ಟರು. ಈಗ ಎಲ್ಲರ ಪರವಾಗಿ ಹಂಗಾಮಿ ರಾಜರಾಗಿ ನರಹರಿ ತೀರ್ಥರು ಏನು ಮಾಡಿದ್ದಾರೆ, ಆಡಳಿತ ನೋಡಿಕೊಂಡ್ರು. ಮೊದಲು ಕಳ್ಳಕಾಕರನ್ನ ಬಗ್ಗಬಡಿದು ಬಿಟ್ರು. ಜೊತೆಗೆ ಯುದ್ಧಕ್ಕೆ ಬಂದಂಥ ಪುಂಡ ರಾಜರುಗಳನ್ನೆಲ್ಲ ಕತ್ತಿ ಹಿಡ್ಕೊಂಡು ಸೈನಿಕ ಹುರಿದಂಬಿಸಿ ಅವರನ್ನು ಓಡಿಸಿದ್ರು. ರಾಜ್ಯ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಆಯಿತು. ನೀರಾವರಿ ಅನುಕೂಲ ಮಾಡಿಕೊಟ್ರು, ಜನರ ಕಷ್ಟ ಸುಖ ಅರ್ಥಕೊಂಡು ಪರಿಹಾರ ಕೊಟ್ಟರು, ಮತ್ತು ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದರು, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರು, ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ಬೆಳೀತು. ಜೊತೆಗೆ ಮಹಾರಾಣಿಯ ರಕ್ಷಣೆಗೆ ಅತ್ಯಂತ ಗಮನ ಕೊಟ್ಟರು. ಮಗು ಹುಡ್ತು, ರಾಜಕುಮಾರ ನರಸಿಂಹರಾಜ ಅಂತ ಇವರೇ ಮುಂದಿತ್ತು ನಾಮಕರಣ ಮಾಡಿಸಿದ್ರು. ಮಗುವಿನಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದರು. ಹುಡುಗ ಬೆಳೆದ ತರುಣನಾಗಿದ್ದಾನೆ. ಆಗ ಮಂತ್ರಿ ಪರಿಷತ್ತು ರಾಜಗುರುಗಳ ಸಮ್ಮುಖದಲ್ಲಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ನಾನು ಜವಾಬ್ದಾರಿ ಮುಗಿತು ಹೊರಡ್ತೀನಿ ಅಂದಾಗ ಎಲ್ಲರೂ ಕಣ್ಣಲ್ಲಿ ನೀರು. ನರಸಿಂಹರಾಜ ಬಿದ್ದು, ಗುರುಗಳೇ ನೀವು ನನ್ನ ಪಾಲಿನ ತಂದೆ ದೇವರು ಎಲ್ಲ, ನೀವು ಹೊರಡ್ತಿದ್ದೀರಿ, ನಾನು ಬಿಡ್ಲಿಕ್ಕೆ ನಿಮ್ಮನ್ನು ಕಳಿಸ್ಕೊಡ್ಲೇಬೇಕು, ಅಥವಾ ಏನಾದರೂ ತೊಗೊಂಡು ಹೋಗಬೇಕು, ಇದು ನನ್ನ ನೆನಪಿಗಿರಲಿ ಅಂದಾಗ ನೆನಪಾಯಿತು. ಯಾರು ಗುರುಗಳು ಹೇಳಿದ್ದು, ರಾಜ ಭಂಡಾರದೊಳಗಪ್ಪ ಸೀತಾರಾಮರ ಸ್ವರ್ಣ ಪುತ್ಥಳಿಗಳಿದೆ, ಅದನ್ನು ಕೊಡುವುದಾಗ ಸಂತೋಷದಿಂದ ಮುತ್ತು ವೃತ್ತಗಳು ಪೂಜೆ ಮಾಡಿ ಆ ವಿಗ್ರಹಗಳನ್ನು ಕೊಟ್ಟುಬಿಟ್ಟ. ಅದನ್ನು ಆನೆ ಮೇಲೆ ಉಡುಪಿ ತನಕ ಕಳಿಸ್ಕೊಟ್ಬಿಟ್ಟಂತೆ. ಬಂದಂಥ ನಮ್ಮ ನರಹರಿ ತೀರ್ಥರು ಗುರುಗಳಿಗೆ ಮಧ್ವರಿಗೆ ಈ ಯಾವುದು ಮೂಲ ಸೀತಾರಾಮರ ವಿಗ್ರಹಗಳು ಒಪ್ಪಿಸಿದ್ರು. ಮಧ್ವರಿಗೆ ಸಂತೋಷ. ಹಿಂದೆ ಹನುಮ ಭೀಮ ಪೂಜೆ ಮಾಡಿದಂಥ ಈ ಮೂಲ ಸೀತಾರಾಮರುಗಳನ್ನು ನಾನು ಪೂಜೆ ಮಾಡ್ತಿದ್ದೀನಿ ಅಂಥೇಳಿ 80 ದಿನಗಳ ಕಾಲ ಉತ್ಸವ ಮಾಡಿ ವೈಭವದಿಂದ ಪೂಜೆ ಆಚರಿಸಿದರು. ಇಷ್ಟೊತ್ತಿಗಾಗಲೇ ಕ್ರಿಸ್ತಶಕ 1317 ಬಂದು ಬಿಟ್ಟಿದೆ. ಗೊತ್ತಾಯ್ತು, ಇನ್ನು ನನ್ನ ಅಂತ್ಯಕಾಲ ಬಂದಿದೆ ಅಂಥೇಳಿ ಅವರಿಗೆ 4 ಜನ ಶಿಷ್ಯಂತರಿದ್ದರು. ಮೊದಲನೆಯವರೇ ಪದ್ಮನಾಭ ತೀರ್ಥರು, ಎರಡನೇವರೇ ನಮ್ಮ ನರಹರಿ ತೀರ್ಥರು, ಮೂರನೇವರು ಮಾಧವ ತೀರ್ಥರು, 4ನೇವರೇ ಅಕ್ಷೋಭ್ಯ ತೀರ್ಥರು. ತಮ್ಮ ಹಿರಿಯ ಶಿಷ್ಯ ಪದ್ಮನಾಭ ತೀರ್ಥರಿಗೆ ಈ ಮಧ್ವ ಮಠದ ಪೀಠಕ್ಕೆ ಅಧಿಪತಿಗಳನ್ನಾಗಿ ಮಾಡಿ ಮೂಲ ಸೀತಾರಾಮರ ದೇವರು ಪೂಜೆ ಮಾಡ್ತಾ ಇದ್ದ ಎಲ್ಲ ವಿಗ್ರಹಗಳನ್ನು ಸಾಲಿಗ್ರಾಮವನ್ನು ಹಸ್ತಾಂತರ ಮಾಡಿ, ಮುಂದೆ ನೀವು ಈ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗಿ ಮಧ್ವ ಮತ ಪ್ರಚಾರ ಮಾಡಿ ಅಂತ ಹೇಳಿ ಅಲ್ಲಿಂದ ಬದರಿ ಯಾತ್ರೆಗೆ ಹೊರಟವರು ತಮ್ಮ ಈ ಅವತಾರವನ್ನೇ ಅಂತ್ಯ ಮಾಡಿಬಿಟ್ರು. ಈಗ 1317ರಲ್ಲಿ ಇಲ್ಲಿಗೆ ಈ ಮಧ್ವ ಮಠ ಪೀಠಕ್ಕೆ ಪದ್ಮನಾಭ ತೀರ್ಥರು ಉತ್ತರಾಧಿಕಾರಿಯಾಗಿದ್ದಾರೆ, ಪೀಠಾಧಿಪತಿಗಳು. ಇವರು ನರಹರಿ ತೀರ್ಥರು ಬಿಟ್ಟರೆ ಇವರೇನು ಮುಂದೆ ಬಂದಂಥ ಮಾಧವ ತೀರ್ಥರು ಇರ್ಬೋದು, ಅಕ್ಷೋಭ ತೀರ್ಥರು ಇರ್ಬೋದು, ಈ ಮಧ್ವ ಮಠವನ್ನು ನಡೆಸ್ಕೊಂಡು ಹೋಗಿದ್ದಲ್ಲದೆ ಇನ್ನೊಂದು ಉಪಮಠವನ್ನು ಅವರು ಸಹಿತ ಏನು ಮಾಡಿದರು, ಮತ್ತೆ ನಿರ್ಮಾಣ ಮಾಡಿದರು. ಯಾರು? ನಮ್ಮ ಪದ್ಮನಾಭ ತೀರ್ಥರು ಮುಳುಬಾಗಿಲಲ್ಲೂ ಮಠವನ್ನು ಸ್ಥಾಪನೆ ಮಾಡಿದರು. ಅದು ಚೆನ್ನಾಗಿ ನಡ್ಕೊಂಡು ಹೋಯಿತು. ಅಲ್ಲಿ ಶ್ರೀಪಾದರಾಜರು ಬಹಳ ಪ್ರಸಿದ್ಧರಾದವರು. ಇನ್ನು ಮಾಧವ ತೀರ್ಥರು ಕೋಲಾರ ಜಿಲ್ಲೆಯಲ್ಲಿ ಮಜ್ಜಿಗೆಹಳ್ಳಿ ಅಂತ ಹೇಳ್ತೀವಿ, ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಇನ್ನು 4ನೇವರು ಅಕ್ಷೋಭ್ಯ ತೀರ್ಥರು ತುಂಗಭದ್ರಾ ನದಿ ತೀರ ಇದೆಯಲ್ಲಪ್ಪ ಕೂಡ್ಲಿ, ಇಲ್ಲಿ ಮಠ, ಮತ್ತು ಇನ್ನೊಂದು ಬಾಳಗಾರದಲ್ಲಿ ಇನ್ನೊಂದು ಕವಲ ಹೊಡೆದು ಶಾಖಾ ಮಠ ಆಯಿತು. ಈ 4 ಜನ ಯತಿಗಳ ನಂತರ ಅಧಿಕಾರಕ್ಕೆ ಪೀಠಕ್ಕೆ ಬಂದವರು ಯಾರು ಅಂದರೆ ಜಯತೀರ್ಥರು. ಇವರು ಮಹಾ ವಿದ್ವಾಂಸರು. ಇವರನ್ನು ಟೀಕಾಚಾರ್ಯರು ಅಂತಲೇ ಕರೀತಾ ಇದ್ರು. ಇಂತಹ ಟೀಕಾಚಾರ್ಯರು ತಮ್ಮ ಅಂತ್ಯಕಾಲದಲ್ಲಿ ಶ್ರೀ ವಿದ್ಯಾಧಿರಾಜರಿಗೆ ಏನು ಮಾಡಿದ್ದಾರೆ, ಅಧಿಕಾರ ಹಸ್ತಾಂತರ ಮಾಡಿಬಿಟ್ರು. ಈಗೇನು ಮಾಡಬೇಕು, ವಿದ್ಯಾಧಿರಾಜರು ಮಠವನ್ನು ನಡೆಸ್ಕೊಂಡು ಹೋದರು. ಮೂಲರಾಮದೇವರು ಪೂಜೆ ಮಾಡ್ತಿದ್ದಾರೆ. ಅವರ ಪ್ರಥಮ ಶಿಷ್ಯ ಯಾರು ಅಂದರೆ ರಾಜೇಂದ್ರ ತೀರ್ಥರು.
ಮಹಾ ವಿದ್ವಾಂಸರು ಅವರು ಕಂಡ್ರೆ ವಿದ್ಯಾಧಿರಾಜರಿಗೆ ಬಹಳ ಅಭಿಮಾನ ಪ್ರೀತಿ. ತಮ್ಮ ನಂತರ ರಾಜೇಂದ್ರ ತೀರ್ಥರೇ ಈ ಪೀಠವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಅವರಿಗೇನು ಮಾಡಿದ್ದಾರೆ, ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ, ನೀವೇ ಅಂತ ಹೇಳಿಬಿಟ್ಟಿದ್ರು. ಆಗ ರಾಜೇಂದ್ರ ತೀರ್ಥರು ಗುರುಗಳೇ, ಉತ್ತರ ಭಾರತದಲ್ಲ ನಾನು ಮಧ್ವ ಮತವನ್ನು ಪ್ರಚಾರ ಮಾಡಿ ಬರ್ತೀನಿ ಅಂತೇಳಿ ಗುರುಗಳ ಆಶೀರ್ವಾದ ತಗೊಂಡು ಹೋಗಿಬಿಟ್ರು. ಆದರೆ ಇಲ್ಲೇನಾಗಿದೆ, ವಿದ್ಯಾಧಿರಾಜರಿಗೆ ವೃಂದಾವನ ಪ್ರವೇಶ ಮಾಡುವ ಸಮಯ ಬಂದುಬಿಟ್ಟು. ಆಗ ಏನು ಮಾಡಬೇಕು, ರಾಜೇಂದ್ರ ತೀರ್ಥರಿಗೆ ಸುದ್ದಿಯನ್ನು ಕಳಿಸಿದ್ರು. ಆದರೆ ಅವರು ಉತ್ತರ ಭಾರತದಲ್ಲಿ ಎಲ್ಲೆಲ್ಲೋ ಇದ್ದರು, ಅವರು ಬರೋ ತಡ ಆಯಿತು. ಅನಿವಾರ್ಯವಾಗಿ ಸಮೀಪದಲ್ಲಿದ್ದ ಕವೀಂದ್ರ ತೀರ್ಥರಿಗೆ ಅಧಿಕಾರ ಹಸ್ತಾಂತರ ಮಾಡಿ ವೃಂದಾವನ ಪ್ರವೇಶ ಮಾಡೇ ಬಿಟ್ರು. ಈಗ ಕಾಲ ಕ್ರಿಸ್ತಶಕ 1392. ರಾಜೇಂದ್ರ ತೀರ್ಥರು ಬಂದು ನೋಡ್ತಾರೆ, ಗುರುಗಳೂ ಇಲ್ಲ, ಮಠಕ್ಕೆ ತಮ್ಮ ಅಧಿಕಾರವೂ ಇಲ್ಲ. ಅಲ್ಲಿ ಕವೀಂದ್ರ ತೀರ್ಥರು ಕೂತು ಬಿಟ್ಟಿದ್ದಾರೆ, ಅಧಿಕಾರ ಹಸ್ತಾಂತರ ಮಾಡಲೇ ಇಲ್ಲ, ಶಿಷ್ಯರು ಇಲ್ಲ, ಮೂಲ ರಾಮದೇವರಲ್ಲಿ ಏನು ಇಲ್ಲೇ ನಿರಾಶಾಗೋ ಸ್ಥಿತಿ ಬಂತು. ಅವರು ಎಷ್ಟಾದರೂ ಯತಿಗಳು ಎಲ್ಲ ಹರಿಚಿತ್ತ ಅಂಥೇಳಿ ಸುಮ್ಮನಾಗಿಬಿಟ್ರು. ಈಗೇನಾಯಿತು, 1392ರಲ್ಲಿ ಮಧ್ವ ಮಠ ಇಬ್ಬಾಗ ಆಯಿತು. ಏನು ಕವೀಂದ್ರ ತೀರ್ಥರು ನಾಯಕತ್ವದಲ್ಲಿತ್ತು, ಅದಕ್ಕೆ ಎಲ್ಲ ಬಂದುಬಿಡ್ತು. ಏನೇನು ಬಂತು, ಈ ಎಲ್ಲ ಸಮಸ್ತ ಆಸ್ತಿ ಇದೆ, ಜೊತೆಗೆ ಮೂಲ ರಾಮದೇವರು ಬಂದರು, ಮಧ್ವಾಚಾರ್ಯರು ಈ ಪರಂಪರೆಯಲ್ಲಿ ಪೂಜೆ ಮಾಡಿದ ಎಲ್ಲ ವಿಗ್ರಹಗಳು ಬಂತು, ಶಿಷ್ಯಕೋಟಿಯೂ ಬಂದುಬಿಡ್ತು. ಇದಕ್ಕೆ ಇವರು ಉತ್ತರಾದಿ ಮಠ ಅಂತ ಕರೆದರು. ಯಾಕೆ ಅಂದರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಈ ಮಠ ತುಂಬ ಪ್ರಖ್ಯಾತವಾಗಿತ್ತು, ಪ್ರಬಲವಾಗಿತ್ತು. ಇದಕ್ಕೆ ಉತ್ತರಾದಿ ಮಠ ಅನ್ನೋ ಹೆಸರು ಅಲ್ಲಿಂದ ಮುಂದುವರ್ಕೊಳ್ತಾ ಬಂತು. ಈಗ ರಾಜೇಂದ್ರ ತೀರ್ಥರು ಏನು ಮಾಡಿದ್ರಪ್ಪ ಅಂದ್ರೆ ಅವ್ರ ಶಿಷ್ಯನೆಲ್ಲ ಸೇರಿ ಅವ್ರದ್ದೊಂದು ಮಠ ಶುರುವಾಯಿತು. ಅದಕ್ಕೆ ಪೂರ್ವಾದಿ ಮಠ ಅಂತ ಕರೆದ್ರು, ರಾಜೇಂದ್ರ ತೀರ್ಥರ ಮಠ ಅಂತ ಕರೆದ್ರು. ನಾವು ಭಾಳ ಹಳೆಯದು ಅಂತೇಳಿ. ಆದರೆ ಇದೊಂದು ಪರಂಪರೆಯ ಸಹಿತ ಮುಂದುವರಿತಾ ಹೋಯಿತು. ರಾಜೇಂದ್ರ ತೀರ್ಥರು 1392ರಲ್ಲಿ ಪೀಠಾಧಿಪತಿಗಳಾದರೆ ಎಲ್ಲಿಗೆ, ಹೊಸ ಮಠಕ್ಕೆ. ಆಮೇಲೆ ಜಯಧ್ವಜ ತೀರ್ಥರು ಬಂದರು, ಆಮೇಲೆ ಪುರುಷೋತ್ತಮ ತೀರ್ಥರು ಬಂದರು, ಆಮೇಲೆ ಬ್ರಹ್ಮಣ್ಯ ತೀರ್ಥರು ಬಂದರು. ಈ ಬ್ರಹ್ಮಣ್ಯ ತೀರ್ಥರ ಶಿಷ್ಯರೇ ವ್ಯಾಸತೀರ್ಥರು. ವ್ಯಾಸತೀರ್ಥರು ಇಲ್ಲಿ ಯಾವಾಗ ಪೀಠಾಧಿಪತಿಗಳಾದರೋ ಇವರು ಮಹಾಮಹಿಮರು, ಪವಾಡ ಪುರುಷರು, ಮಹಾ ತಪಸ್ವಿಗಳು. ಇವರಿಗೇನಾಯ್ತಪ್ಪ ಅಂದರೆ ವಿಜಯನಗರಕ್ಕೆ ರಾಜಗುರುಗಳಾಗ್ಬಿಟ್ರು. ಆಗ ಕೃಷ್ಣದೇವರಾಯನ ವೈಭವ ಆಳ್ವಿಕೆ ನಡೀತಾ ಇದೆ. ಆಗ ಇವರು ರಾಜಗುರುಗಳಾಗಿದ್ದಾರೆ, ಇವರ ಕೀರ್ತಿ ಹೆಚ್ಚಿಬಿಡ್ತು. ಜೊತೆಗೆ ದಾಸ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ಇವ್ರದ್ದು. ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ, ಇವರು ಶಿಷ್ಯಂದ್ರೆ ಯಾರು, ಪುಂಡದಾತರು, ಕನಕರು ಇವರೆಲ್ಲ. ಮತ್ತು ಸೋಂದಾದ ಯಾರು, ಇವರು ಗುರುಗಳು ಸಹಿತ ವಾದಿರಾಜರು ಇವರ ಕೀರ್ತಿ ಕೇಳಿ ಇಲ್ಲೇ ವಿದ್ಯಾಭ್ಯಾಸ ಪಡ್ಕೊಂಡು ಹೋದಂಥವ್ರು. ಇವರು ಕಾಲದಲ್ಲಿ ವೈಭವ ತುಟ್ಟ ತುದಿ ತಲುಪಿದ್ದ ಮಠಕ್ಕೆ ಮುಂದೆ ಪೂರ್ವಾದಿ ಮಠ ಅಂತಲೂ ಕರೀಲಿಲ್ಲ, ಯಾರ್ದು ರಾಜೇಂದ್ರ ತೀರ್ಥರ ಮಠ ಅಂತ ಕರೀಲಿಲ್ಲ, ಶ್ರೀ ವ್ಯಾಸರಾಯರ ಮಠ ಅಂತ ಹೆಸರು ಬಂತು. ಅದಕ್ಕೊಂದು ಹೆಸರು ಸೇರಿಕೊಳ್ತು, ಸೋಸ್ಲೆ ಅಂತೇಳಿ. ಮುಂದೇನಾಯಿತು, ವ್ಯಾಸರಾಯರ ನಂತರ ಶ್ರೀನಿವಾಸ ತೀರ್ಥರು ಬಂದರು, ಆಮೇಲೆ ಅವರ ಶಿಷ್ಯರು ಶ್ರೀರಾಮ ತೀರ್ಥರು ಬಂದರು. ಇಲ್ಲಿ ಮಠ ಒಂದು ಸ್ವಲ್ಪ ಇಬ್ಬಾಗ ಆಯಿತು. ಲಕ್ಷ್ಮೀಕಾಂತ ತೀರ್ಥರ ಜೊತೆಗೆ ಸೋಸ್ಲೆ ವ್ಯಾಸರಾಯರ ಪರಂಪರೆ ಮುಂದುವರೆದ್ರೆ ಶ್ರೀಧರ ತೀರ್ಥರು ಕುಂದಾಪುರದಲ್ಲಿ ಅವ್ರದ್ದೊಂದು ವ್ಯಾಸರಾಯ ಮಠದ ವಿಭಾಗವನ್ನು ಮಾಡಿಕೊಂಡ್ರು. ಈ ವ್ಯಾಸರಾಯ ಮಠ ಹೀಗೆ ಮುಂದುವರ್ಕೊಂಡು ಬಂದುಬಿಟ್ಟಿದೆ. ಈ ಕಡೆ ಉತ್ತರಾದಿ ಮಠ ಏನಾಯಿತು ಅಂತ ನೋಡೋಣ. ಉತ್ತರಾದಿ ಮಠಕ್ಕೆ ಪೀಠಾಧಿಪತಿಗಳಾಗಿರೋರು ಯಾರು, ಕವೀಂದ್ರ ತೀರ್ಥರು. ಇಲ್ಲೇನಾಗಿದೆ, ಉತ್ತರಾದಿ ಮಠ ತುಂಬ ಪ್ರಾಬಲ್ಯ ಇದೆ, ಶ್ರೀಮಂತ ಮಠವೂ ಆಗಿತ್ತು. ವ್ಯಾಸರಾಯರು ಬರೋ ತನಕ ಈ ವ್ಯಾಸರಾಯರ ಮಠ ಬಹಳ ದುಸ್ಥಿತಿಯಲ್ಲಿ ಇತ್ತು. ಆಮೇಲೆ ಅದು ಸಹಿತ ಶ್ರೀಮಂತವಾಗಿ ಚೆನ್ನಾಗಿ ನಡ್ಕೊಂಡು ಹೋಯಿತು. ಈಗ ಇಲ್ಲಿ ನಾವು ನೋಡಬೇಕಾಗಿರೋ ಕವೀಂದ್ರ ತೀರ್ಥರದು ಉತ್ತರಾದಿ ಮಠ. ಸರಿ, ಕವೀಂದ್ರ ತೀರ್ಥರು ಬೃಂದಾವನಸ್ಥರಾಗಬೇಕಾದ್ರೆ ವಾಗೀಶ ತೀರ್ಥರಿಗೆ ಪೀಠವನ್ನು ಕೊಟ್ಟರು. ವಾಗೀಶ ತೀರ್ಥರ ನಂತರ ಶ್ರೀ ರಾಮಚಂದ್ರ ತೀರ್ಥರು ಪೀಠಾಧಿಪತಿಗಳಾದರು. ಅವರು ಕ್ರಿಸ್ತಶಕ 1400ರಲ್ಲಿ ಪೀಠಾಧಿಪತಿಗಳಾದರು. ಅವರಿಗೆ ಅವರ ಅಚ್ಚುಮೆಚ್ಚಿನ ಶಿಷ್ಯರೇ ಆದರು ಶ್ರೀ ವಿಭುದೇಂದ್ರ ತೀರ್ಥರು. ಅವರಿಗೇನು ಅನಾರೋಗ್ಯ ಆದಾಗ ಇದ್ದಕ್ಕಿದ್ದಂಗೆ ಆಯಿತು, ತಮ್ಮ ಅಚ್ಚುಮೆಚ್ಚಿನ ಶಿಷ್ಯ ವಿಭುದೇಂದ್ರ ತೀರ್ಥರಿಗೆ ಸನ್ಯಾಸ ಕೊಟ್ಟಿದ್ದಾರೆ, ನೀನೇ ನನ್ನ ಮುಂದಿನ ಪೀಠಾಧಿಪತಿ ಅಂತ ಹೇಳಿಬಿಟ್ರು. ಅದೇನು ಇವರಿಗೆ ಪೀಠ ಕೊಟ್ಟ ಮೇಲೆ ಆರೋಗ್ಯ ಗುಣ ಆಗಿಬಿಡ್ತು. ವಿಭುದೇಂದ್ರ ಹೇಳಿದರು, ಗುರುಗಳೇ ನೀವೇ ಪೀಠದಲ್ಲಿರ್ರಿ, ನೀವೇ ಪೂಜೆ ಮಾಡಬೇಕು, ನಾನು ಆಮೇಲೆ ಮಾಡ್ತೀನಿ ಅಂಥೇಳಿ ಅವರ ಅನುಮತಿ ತಗೊಂಡು ಇವರು ಪ್ರವಾಸಕ್ಕೆ ಹೋಗಿಬಿಟ್ರು. ಈ ಕಡೆಗೆ ಪ್ರವಾಸಕ್ಕೆ ಹೋದರು ವಿಭುದೇಂದ್ರ ತೀರ್ಥರು. ನಮ್ಮ ರಾಮಚಂದ್ರ ತೀರ್ಥರ ಆರೋಗ್ಯ ಮತ್ತೆ ಹದಗೆಡ್ತು. ಅವರು ವೃಂದಾವನ ಪ್ರವೇಶ ಮಾಡಬೇಕಾದಂಥ ಸಂದರ್ಭ ಬಂತು.
ಆಗ ಹತ್ತಿರದಲ್ಲಿದ್ದ ಶ್ರೀ ವಿದ್ಯಾನಿಧಿ ತೀರ್ಥರಿಗೆ ಅಧಿಕಾರ ಹಸ್ತಾಂತರ ಮಾಡಿ ವೃಂದಾವನಸ್ಥರಾಗ್ಬಿಟ್ರು. ಇತಿಹಾಸ ಮರುಕಳಿಸುತ್ತೆ, ಹಿಸ್ಟ್ರಿ ರಿಪೀಟ್ಸ್ ಅಂತೇಳಿ ಹೇಳ್ತಾರೆ. ಈಗ ವಿಭೂತಿ ತೀರ್ಥರು ಓಡೋಡಿ ಬಂದರೆ ಮಠಕ್ಕೆ ಗುರುಗಳೂ ಇಲ್ಲ, ಪೀಠವೂ ಇಲ್ಲ, ಮೂಲ ರಾಮದೇವರು ಇಲ್ಲ. ರಾಜೇಂದ್ರ ತೀರ್ಥರಿಗೆ ಏನು ಅನುಭವ ಆಯಿತು ಅದೇ ಶ್ರೀ ವಿಭೂತೇಂದ್ರ ತೀರ್ಥರಿಗೂ ಆಯಿತು. ಅಲ್ಲಿ ಕವೀಂದ್ರ ತೀರ್ಥರು ಯಾವ ನಿಲುವು ತಗೊಂಡ್ರೋ ಇಲ್ಲಿ ವಿದ್ಯಾನಿಧಿ ತೀರ್ಥರು ಅದೇ ನಿಲುವನ್ನು ತಗೊಂಡ್ರು. ಅಧಿಕಾರ ಹಸ್ತಾಂತರಕ್ಕೆ ಒಪ್ಪಲೇ ಇಲ್ಲ, ಮಠವನ್ನು ನಾನೇ ನಡೆಸ್ಕೊಂಡು ಹೋಗ್ತೀನಿ ಎಂದರು. ಸ್ವಲ್ಪ ನಿರಾಶರಾದಂಥ ವಿಭೂತಿ ತೀರ್ಥರು ತಮ್ಮದೇ ಒಂದು ಮಠವನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ದಕ್ಷಿಣಾದಿ ಮಠ ಅಂತ ಹೆಸರು ಬಂತು. ಯಾಕೆಂದರೆ ಉತ್ತರ ಭಾಗದಲ್ಲಿ ಇದು ಪ್ರಸಿದ್ಧವಾದರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಈ ವಿಭೂತೇಂದ್ರ ಮಠ ಪ್ರಸಿದ್ಧವಾಗಿತ್ತು. ಹಾಗಾಗಿ ಇದಕ್ಕೆ ದಕ್ಷಿಣಾದಿ ಮಠ ಅಂತ ಹೆಸರು ಬಂತು. ವಿಭೂತೇಂದ್ರ ತೀರ್ಥರ ನಂತರ ಈ ಜಿತಾತ್ಮ ತೀರ್ಥರು ಅಥವಾ ಜಿತಾಮಿತ್ರರು ತೀರ್ಥರು ಪಟ್ಟಕ್ಕೆ ಬಂದರು. ಅದು ನಿರಂತರವಾಗಿ ಇವ್ರದ್ದೊಂದು ಪ್ರಯತ್ನ ಇತ್ತು, ಏನಾದರೂ ಮಠದಲ್ಲಿ ಸೀತಾರಾಮರನ್ನು ಪಡಿಬೇಕು ಅಂತ. ಅದಾಗಲಿಲ್ಲ. ಜಿತಾತ್ಮ ತೀರ್ಥರ ನಂತರ ಪಟ್ಟಕ್ಕೆ ಬಂದವರು ಯಾರು? ಶ್ರೀ ರಘುನಂದನ ತೀರ್ಥರು. ಅವರು ಏನೇನೋ ಪ್ರಯತ್ನ ಮಾಡಿ ತಮ್ಮ ಎಲ್ಲ ಸಂಪರ್ಕಗಳನ್ನು ಉಪಯೋಗಿಸ್ಕೊಂಡು ಅಂತೂ ಈ ಉತ್ತರಾದಿ ಮಠದಿಂದ ಶ್ರೀ ಮೂಲರಾಮರ ವಿಗ್ರಹ ಪಡೆದು ಬಿಟ್ಟರು. ಅದಕ್ಕೆ ಕೆಲವು ದಾಖಲೆಗಳು ಇಟ್ಟಿದೆ. ಅವರಿಗೆ ಕೋರ್ಕೊಂಡ್ರು, ಕೈ ಮುಗಿದ್ರು, ಜೊತೆಗೆ ಏನೋ ಒಂದಿಷ್ಟು ಪ್ರಲೋಭನೆಯನ್ನು ಒಡ್ಡಿದ್ರು, ಕಾಣಿಕೆಯನ್ನು ಕೊಟ್ಟರು. ಆ ಎಲ್ಲ ದಾಖಲೆ ಇಟ್ಕೊಂಡಿದ್ದಾರೆ. ಶ್ರೀ ರಘುನಂದನ ತೀರ್ಥರ ಕಾಲದಲ್ಲಿ ಉತ್ತರಾದಿ ಮಠದಲ್ಲಿ ಇದ್ದ ಶ್ರೀ ಮೂಲರಾಮನ ವಿಗ್ರಹ ಎಲ್ಲಿಗೆ ಬಂತು? ನಮ್ಮ ದಕ್ಷಿಣಾದಿ ಮಠಕ್ಕೆ ಬಂತು ಅಂತ ಹೇಳ್ತಾರೆ, ದಾಖಲೆಗಳು ತೋರಿಸ್ತಾರೆ. ಹಾಗಾಗಿ ಸೀತಾಮಾತೆ ಉತ್ತರಾದಿ ಮಠದಲ್ಲಿ ಉಳಿದು ಇಲ್ಲಿ ಶ್ರೀರಾಮ ಇಲ್ಲಿ ಬಂದ. ಆ ರಘುನಂದನ ತೀರ್ಥ ನಂತರ ಸುರೇಂದ್ರ ತೀರ್ಥರು ಬಂದರು, ಆಮೇಲೆ ಸುವೀಂದ್ರ ತೀರ್ಥರು ಬಂದರು, ಆಮೇಲೆ ಸುಧೀಂದ್ರ ತೀರ್ಥರು ಬಂದರು. ಆಮೇಲೆ ಪೀಠಕ್ಕೆ ಬಂದವರೇ ಶ್ರೀ ರಾಘವೇಂದ್ರ ತೀರ್ಥರು. ವೈಭವದ ಕಾಲ 50 ವರ್ಷಗಳ ಪೀಠಾಧಿಪತಿಗಳಾಗಿದ್ದರು. ಇವರು ಅವತಾರ ಪುರುಷರು, ತಪಸ್ವಿಗಳು, ಪವಾಡ ಪುರುಷರು. ಇಲ್ಲಿ ತುಂಬ ವೈಭವದ ತುದಿಯನ್ನು ಈ ಮಠ ತಲುಪಿದ್ರಿಂದ ದಕ್ಷಿಣಾದಿ ಮಠ ಇಲ್ಲೇನಾಯಿತು, ಇದಕ್ಕೆ ಶ್ರೀ ರಾಘವೇಂದ್ರ ಮಠ ಅಥವಾ ಮಂತ್ರಾಲಯ ಮಠ ಅನ್ನೋ ಹೆಸರು ಬಂದ್ಬಿಟ್ಟು. ರಾಘವೇಂದ್ರ ತೀರ್ಥರು ವೃಂದಾವನ ಪ್ರವೇಶ ಮಾಡಿದರು. ಎಲ್ಲಿ? ಅದೇ ಮಂತ್ರಾಲಯದಲ್ಲಿ. ಆಮೇಲೆ ಸಹಿತ ಅವರ ಪವಾಡಗಳು ನಡೆದು ಬಿಡ್ತು. ಈಗಲೂ ಸಹಿತ ಕಲಿಯುಗದ ಕಾಮಧೇನು, ಭಕ್ತರ ಪಾಲಿಗೆ ಕಲ್ಪವೃಕ್ಷ ಅಂತ ಜನ ಕರೀತಾರೆ. ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ. ಹಾಗಾಗಿ ಏನಾಗಿದೆ, ಮಂತ್ರಾಲಯದಲ್ಲಿ ಮೂಲ ಮಠ ಇದ್ರೂ ಸಹಿತ ಕರ್ನಾಟಕ ಇಡೀ ದಕ್ಷಿಣ ಭಾರತದ ತುಂಬ ಮೃತ್ತಿಕಾ ಬೃಂದಾವನಗಳು ಮಠಗಳು ಇದೆ. ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಇವತ್ತು ಉತ್ತರಾದಿ ಮಠ ಅಲ್ಲಿಂದ ಮುಂದುವರ್ಕೊಂಡು ಹೋಯಿತು. ವಿದ್ಯಾನಿಧಿ ತೀರ್ಥರು, ಅಲ್ಲಿಂದ ರಘುನಾಥ ತೀರ್ಥರು ಅಲ್ಲಿಂದ ಮುಂದುವರ್ಕೊಂಡು ಹೋಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತ ಮಠ ಮಧ್ವ ಮಠಗಳಲ್ಲಿ ಅಂದರೆ ಯಾವುದು? ಉತ್ತರಾದಿ ಮಠ. ಕೇಂದ್ರವಾಗಿ ಬೆಂಗಳೂರು ಕಚೇರಿಯನ್ನು ಮಠವನ್ನು ಕೇಂದ್ರ ಮಾಡಿಕೊಂಡಿದ್ದಾರೆ. ಕರ್ನಾಟಕ ತುಂಬ ಮಠಗಳಿದ್ದು ಅವ್ರ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಯಾವುದು? ರಾಘವೇಂದ್ರ ಮಠ ಹೆಚ್ಚು ಏನದು, ಈ ರಾಘವೇಂದ್ರ ವೃಂದಾವನಗಳಿದ್ದು ಪೂಜೆ ಮಾಡಿಕೊಂಡು ಇದು ಸಹಿತ ಅತ್ಯಂತ ಹೆಚ್ಚು ಭಕ್ತರನ್ನ ಹೊಂದಿರೋದು. ಬರೀ ಬ್ರಾಹ್ಮಣರು ಮಾತ್ರವಲ್ಲದೆ ಇತರ ಎಲ್ಲ ಜಾತಿಯವರು, ಧರ್ಮದವರು ಸಹಿತ ರಾಘವೇಂದ್ರ ಮಠದ ಭಕ್ತರಾಗಿ ಬಿಟ್ಟಿದ್ದಾರೆ. ಹೀಗೆ 3 ಮಠಗಳು ಮಧ್ವಾಚಾರ್ಯರು ಹಾಕಿಕೊಟ್ಟ ಹಾದಿಯಲ್ಲೇ ನಡೀತಾ ಬಂದು. ಮೊದಲನೇದು ಉತ್ತರಾದಿ ಮಠ, ಎರಡನೇದು ವ್ಯಾಸರಾಯರ ಮಠ, ಮೂರನೇದೇನೆ ನಾವು ನೋಡೋದು ಈ ರಾಘವೇಂದ್ರ ಮಠ. ಇಲ್ಲೇನಾಗಿದೆ, ಇವತ್ತು ಇಲ್ಲಿ ತನಕ ಬಂದು 2025ಕ್ಕೆ ಬಂದಿದ್ದೀವಿ. ಪದ್ಮನಾಭ ತೀರ್ಥರಿಂದ 3 ಮಠಗಳು ಇತಿಹಾಸ ಶುರು ಮಾಡ್ತಾರೆ. ಮಧ್ವರಾದ್ಮೇಲೆ ಪದ್ಮನಾಭ ತೀರ್ಥರು ಅಂತ. ಉತ್ತರಾದಿ ಮಠದಲ್ಲಿ ಇವತ್ತು 42ನೇ ಯತಿಗಳು ಈಗ ಪೀಠಾಧಿಪತಿಗಳಾಗಿರೋದು. ಅವರೇ ಶ್ರೀ ಸತ್ಯಾತ್ಮ ತೀರ್ಥರು. ವ್ಯಾಸರಾಯರ ಮಠಕ್ಕೆ ಬಂದರೆ ಅವರು 40ನೇ ಯತಿಗಳಿದ್ದಾರೆ, ಅವರೇ ಶ್ರೀ ಶ್ರೀಶ ತೀರ್ಥರು. ಇನ್ನು ಮಂತ್ರಾಲಯಕ್ಕೆ ಬಂದರೆ ಅಲ್ಲೂ ಸಹಿತ 40ನೇ ಪೀಠಾಧಿಪತಿಗಳಿದ್ದಾರೆ, ಅವರೇ ಶ್ರೀ ಶುಭದೇಂದ್ರ ತೀರ್ಥರು. ಇವರೆಲ್ಲರೂ ಸಹಿತ ಮಠದ ಪರಂಪರೆಯಲ್ಲಿ ಮಧ್ವ ತತ್ವ ಪ್ರಸಾರ ಮಾಡ್ತಾ ಇದ್ದಾರೆ. ಜೊತೆಗೆ ಮೂಲ ಸೀತಾರಾಮರನ್ನು ಪೂಜೆನೂ ಮಾಡ್ತಿದ್ದಾರೆ. ಧಾರ್ಮಿಕ ವಿಚಾರಗಳಲ್ಲಿ ಜನಕ್ಕೆ ನಂಬಿಕೆ ಬಂದು ನಡ್ಕೊಂಡು ಹೋಗಿ ಮಾಡ್ತಿದ್ದಾರೆ. ಒಂದು ಜನಹಿತ ಕೆಲಸಗಳನ್ನು ಮಾಡ್ತಿದ್ದಾರೆ. ಸಂಸ್ಕೃತ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇದಲ್ಲದೆ ಮಧ್ವಾಚಾರ್ಯ ಏನು ಮಾಡಿದರು, ಉಡುಪಿನಲ್ಲಿ ಕೃಷ್ಣನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ 8 ಮಠಗಳನ್ನು ಸ್ಥಾಪನೆ ಮಾಡಿದರು.
ಅದು ಪಾಲಮಾರು ಮಠ, ಅದಮಾರು ಮಠ, ಕಾಣಿಯೂರು ಮಠ, ಶಿರೂರು ಮಠ, ಕೃಷ್ಣಾಪುರ ಮಠ, ಪೇಜಾವರ ಮಠ, ಜೊತೆಗೆ ಸೋಂದಾ ಮಠ ಮತ್ತು ಪುತ್ತಿಗೆ ಮಠ, ಇವು 8 ಮಠಗಳು. ಈ 8 ಮಠಗಳಲ್ಲೂ ಪೀಠಾಧಿಪತಿಗಳಿದ್ದಾರೆ. ಈ ಸೋಂದಾ ಮಠ ಇಲ್ಲಿ ಶ್ರೀ ವಾದಿರಾಜರು ಬಹಳ ಪ್ರಸಿದ್ಧವಾಗಿದೆ. ಎಲ್ಲ ಕಡೆಗೂ ಸಹಿತ ಏನೇನು ಮುಖ್ಯ ಮಠಗಳಿದೆ, 3 ಮಠನು, ಉತ್ತರಾದಿ ಮಠ, ವ್ಯಾಸರಾಯರ ಮಠ, ಶ್ರೀ ರಾಘವೇಂದ್ರ ಮಠ, ಉಡುಪಿ ಅಷ್ಟಮಠಗಳು, ಇತರ ಕವಲಾಗಿರೋ ಮಠಗಳು, ಇವೆಲ್ಲ ಸಹಿತ ಮೂಲ ಸೀತಾರಾಮ ದೇವರು ನಮ್ಮಲ್ಲಿದೆ ಅಂತೇಳಿ ಪೂಜೆ ಮಾಡ್ತಾರೆ. ಭಕ್ತರು ಕೈ ಮುಕ್ಕೊಂಡು ಪೂಜೆ ನೋಡಿ ಸಂತೋಷಪಟ್ಟು ಧನ್ಯರಾಗ್ತಿದ್ದಾರೆ. ಆದರೆ ಎಲ್ಲಿದೆ? ಆದರೆ ಇರೋಕ್ಕೆ ಸಾಧ್ಯ ಇರೋದು ಸೀತಾರಾಮರದ್ದು ಒಂದೇ ಅಲ್ವೇ? ಇಲ್ಲಿ ಇತಿಹಾಸ ನೋಡಿದಾಗ ಸೀತಾ ಉತ್ತರಾದಿ ಮಠದಲ್ಲಿ, ರಾಮ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅಂದರೆ ಉತ್ತರಾದಿ ಮಠದಲ್ಲಿ ಅಲ್ಲಿ ಎರಡು ನಮ್ಮಲ್ಲೇ ಇದೆ ಅಂತಾರೆ. ಅವ್ರು ಸುಳ್ಳು ಹೇಳ್ತಾರೆ ಅಂತಾರೆ. ಯಾರು ಸುಳ್ಳೋ ಗೊತ್ತಿಲ್ಲ. ನಮ್ಮಂಥ ಹುಲ್ಮಾನವ್ರು ಹೇಳೋದು ಎಲ್ಲ ಯತಿಗಳು ನಿಜ ಹೇಳ್ತಾರೆ. ಅಣುರೇನು ತೃಣಕಾಷ್ಟಲ್ಲಿ ಭಗವಂತ ಇದ್ದಾನೆ ಅಂತ ಎಲ್ಲವೂ ನಿಜ. ಯತಿಗಳ ಮಾತು ನಂಬ್ತೀವಿ. ಅವರವರ ಮಠದಲ್ಲಿ ಇರೋದನ್ನು ನಂಬಿಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಿಷಯ ಹೇಳಲೇಬೇಕು. ಈ ಮಧ್ವ ಮಠದ ಪರಂಪರೆಯಲ್ಲಿ ಒಂದು ಶ್ರೀಪಾದರಾಜರು, ಈ ಕಡೆಗೆ ಸೋಂದಾದಲ್ಲಿ ವಾದಿರಾಜರು, ಹಾಗೆಯೇ ಉಡುಪಿ ಅಷ್ಟಮಠಗಳಲ್ಲಿ ಈ 20ನೇ ಶತಮಾನ ತನಕನೂ ಸಹಿತ ತುಂಬ ಹೆಸರು ಮಾಡಿದ್ಯಾರು ಅಂದರೆ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಪಾದಂಗಳು. ಹಿಂದಿನ ಯಾವ ಯತಿಗಳು ಮಾಡದೇ ಇರುವಂಥ ಮಧ್ವ ಮಠದ ಯತಿಗಳು ಮಾಡದೇ ಇರೋ ಕೆಲಸ ಮಾಡಿದ್ರು. ಅದು ಅಂದರೆ ಬರೀ ಪೂಜೆ ಪುನಸ್ಕಾರ, ದಾನ ಧರ್ಮ, ಗೋದಾನಗಳಷ್ಟೇ ಅಲ್ಲ, ಸಮಾಜಮುಖಿಯಾಗಿ ಹರಿಜನರಿಗೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹರಿಜನ ಕೇರಿಗಳು ಹೋಗಿ ಪೂಜೆ ಮಾಡಿ ಅವರನ್ನು ಪ್ರೀತಿಯಿಂದ ಕಂಡರು. ಮತ್ತು ಅಯೋಧ್ಯೆಯಲ್ಲಿ ಯಾವುದು ರಾಮ ಮಂದಿರ ಆಗಲಿಕ್ಕೆ ಭಾರತದ ಎಲ್ಲ ಯತಿಗಳ ಜೊತೆಗೆ ಇವರು ಸೇರಿ ಹೋರಾಟ ಮಾಡ್ತವ್ರು. ಆದರೆ ಒಂದೇ ಒಂದು ಸಣ್ಣ ಬೇಸರ ಅಂದರೆ 2019ರಲ್ಲಿ ನಮ್ಮ ವಿಶ್ವೇಶ್ವರ ಶ್ರೀ ಪಾದಂಗಳವರು ವೃಂದಾವನಸ್ಥರಾಗಿಬಿಟ್ರು. ಅವ್ರ ನಂತರ ಈಗ ಅಯೋಧ್ಯೆ ಶ್ರೀ ರಾಮ ಮಂದಿರ ಆಗಿದೆ. ಅದು ನೋಡಿದರೆ ಎಷ್ಟು ಸಂತೋಷ ಪಡ್ತಿದ್ರು. ಇವತ್ತು ಮೂಲ ಸೀತಾರಾಮರ ಕಥೆಯನ್ನು ಹೇಳ್ತಾ ಮಧ್ವಾಚಾರ್ಯರು, ಅವರಿಂದ ಬಂದಂಥ ಎಲ್ಲ ಮಠಗಳ ಪರಂಪರೆ, ಅವರ ಪೂಜೆ, ಇವನ್ನೆಲ್ಲ ನೆನೆಸ್ಕೊಂಡು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಮೂಲ ಸೀತಾರಾಮರವರು ಮತ್ತು ಮಧ್ವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.